ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್ ಮತಬೇಟೆ ಮುಂದುವರಿಸಿದ್ದಾರೆ. ಬಾಗಲಕೋಟೆಯ ವಿವಿಧ ಗ್ರಾಮಗಳಲ್ಲಿ ಸಂಯುಕ್ತ ಪ್ರಚಾರಕ್ಕೆ ಮುಂದಾಗಿದ್ರು. ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ದೇಶದಲ್ಲಿ ಬದಲಾವಣೆ ಅನಿವಾರ್ಯವಾಗಿದೆ, ಹೀಗಾಗಿ ಬರಗಾಲದ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯವನ್ನ ಕಡೆಗಣಿಸಿದೆ. ಸೊ ಕೇಂದ್ರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಸಂಯುಕ್ತ ಪಾಟೀಲ್ ಜನರಲ್ಲಿ ಮನವಿ ಮಾಡಿದ್ರು. ಇವತ್ತು ಈ 2024 ಲೋಕಸಭೆ ಚುನಾವಣೆ ಇದು ಬಹಳ ದೇಶಕ್ಕೆ ನಿರ್ಣಾಯಕವಾಗಿರುವಂತಹ ಚುನಾವಣೆ. ಯಾಕೆ ನಾನು ನಿಮಗೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ, ಭಾರತ ದೇಶ ಇವತ್ತು ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿರುವಂತಹ ನಿಮ್ಮೆಲ್ಲ ರೈತರಿಗೆ ಗೊತ್ತು, ಹತ್ರ ಹೋಗ್ಬೇಕು ಅನಿಸ್ತೈತ್ರಿ. ಅದು ನಾವು ಸತತವಾಗಿ 2 ಬರಗಾಲವನ್ನ ಎದುರಿಸಿದ್ವಿ. 2 ಬರಗಾಲವನ್ನ ಎದುರಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ರೈತರಿಗೆ ನೆರವನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿಯನ್ನ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. ಮಾನ್ಯ ಶ್ರುತಿ ಅವರಿಗೆ ಒಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ. ಅವ್ರು ಎಲ್ಲಿ ಹೊಂಟಾರ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಮರ್ಯಾದೆ, ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಮಾತ್ರ ಬಹಳ ಮರ್ಯಾದೆವಂತರು. ನಮಗೆ ಹೆಣ್ಮಕ್ಳಿಗೆ ಸಣ್ಣವರಿದ್ದಾಗಿಂದನೇ ನಮಗ್ ಕಲ್ಸಿರ್ತಾರೆ. ಅಕ್ಕು ಯಾರಾದ್ರೂ ಹೇಳ್ಯಾರೇನ್ರಿ ನಿಮಗ? ಆಯ್ತು ನೀ ಇವತ್ ಬಾ, ಹುಟ್ಟಿದ ಮೇಲೆ ನಿನ್ ಸಲ ಜೀವನ ಮಾಡು ಅಂತ ಯಾರಾದ್ರೂ ಹೇಳ್ಯಾರೇನ್ರಿ ನಿಮಗ? ನಮಗ್ ಹೆಣ್ಮಕ್ಳಿಗೆ ಸಣ್ಣವರಿದ್ದಾಗಿಂದೇ ಕಲಿಸ್ತಾರ. ತಂದೆ ತಾಯಿನ ನೋಡ್ಕೋಬೇಕು, ಗಂಡನ್ ನೋಡ್ಕೋಬೇಕು, ಮಕ್ಳಿಗೆ ನೋಡ್ಕೋಬೇಕು. ಆ ತ್ಯಾಗದ ಭಾವನೆಯನ್ನ ಹುಟ್ಟಿದಾಗಿಂದೇ ನಮ್ಮ ಜೀವನದೊಳಗೆ ನಮಗ್ ಬಿಟ್ಟಿರ್ತಾರೆ. ಅಂತ ಒಂದು ಕರ್ನಾಟಕ ರಾಜ್ಯದ ಸಂಸ್ಕಾರಿಸಿದ ಮಹಿಳೆಯರಿಗೆ ಈ ರೀತಿ ಇವ್ರು ಮಾತನಾಡ್ತಾರಲ್ಲ, ಇವ್ರಿಗೊಂದು ಮಾತನ್ನ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.